ಆರ್ ಸಿ ಬಿಯ ಈ ಸೋಲಿಗೆ ಬಹುಶಃ ಬೆಂಗಳೂರಿನವರೇ ಆದ ಸಚಿನ್ ರವೀಂದ್ರ ಅವರು ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂದರೆ ಸಚಿನ್ ರವೀಂದ್ರ ಅವರು ಅದ್ಭುತವಾದಂಥ ಒಂದು ಪರ್ಫಾರ್ಮೆನ್ಸನ್ನು ನೀಡಿದ್ರು. ಅವರ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿತ್ತು. ನಾವು ಕಮೆಂಟ್ರಿನಲ್ಲಿ ನೋಡ್ತಾ ಇದ್ದೆ, ಆ್ಯಕ್ಚುಲಿ ಕಮೆಂಟೇಟರ್ಸ್ ಹೇಳ್ತಾಯಿದ್ರು, ಮುಂದಿನ 15 ವರ್ಷಗಳು ಸಚಿನ್ ರವೀಂದ್ರ ಅವರಿಗೆ ಕ್ರಿಕೆಟ್ನಲ್ಲಿ ಅತ್ಯದ್ಭುತ ಭವಿಷ್ಯ ಇದೆ. ಎಲ್ಲೋ ಒಂದು ಕಡೆ ಆರ್ ಸಿ ಬಿ ಸಚಿನ್ ರವೀಂದ್ರ ಅವರನ್ನು ಬೈ ಮಾಡದೇ ಇದ್ದಿದ್ದು ಆರ್ ಸಿ ಬಿ ಪಾಲಿಗೆ ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಯಾಕಂದರೆ ಸಚಿನ್ ರವೀಂದ್ರ ಅವರು ಇವತ್ತು ಎದುರಿಸಿದ ಕೇವಲ 15 ಬಾಲ್ಗಳಲ್ಲಿ ಅದನ್ನು ಪ್ರೂವ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ 15 ಬಾಲ್ಗಳಲ್ಲಿ 37 ರನ್ಗಳನ್ನು ಗಳಿಸಿದ ಸಚಿನ್ ರವೀಂದ್ರ ಅವರು 3 ಸಿಕ್ಸರ್ 3 ಫೋರ್ಗಳನ್ನು ಬಾರಿಸಿ ಬರೋಬ್ಬರಿ 246ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಅವರು ಕ್ರೀಸ್ನಲ್ಲಿ ಇರೋವರೆಗೂ ಸಿ ಎಸ್ ಕೆ 10ರ ಸರಾಸರಿಯನ್ನು ಮೇಂಟೈನ್ ಮಾಡ್ತಾಯಿತ್ತು. ಸೊ ಅಲ್ಲಿ ಅಂದರೆ ಭದ್ರ ಬುನಾದಿಯನ್ನು ಹಾಕ್ಕೊಟ್ರು ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಋತುರಾಜ್ ಗಾಯಕ್ವಾಡ್ ಮತ್ತು ಸಚಿನ್ ರವೀಂದ್ರ. ಹಾಗೆ ರಹಾನೆ ಅವರ ಜೊತೆಯಲ್ಲೂ ಕೂಡ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ರು ಸಚಿನ್ ರವೀಂದ್ರ ಅವರು. ಇದೇ ಆ್ಯಕ್ಚುಲಿ ಸಿ ಎಸ್ ಕೆ ಆರ್ ಸಿ ಬಿ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಸಚಿನ್ ರವೀಂದ್ರ ಅವರು ಮೂಲತಃ ಬೆಂಗಳೂರಿನವರೇ, ಈಗ ನ್ಯೂಜಿಲ್ಯಾಂಡ್ ತಂಡಕ್ಕೆ ಆಡ್ತಾ ಇದ್ದಾರೆ. ಕಳೆದ ಮಾರ್ಚ್ನಲ್ಲಷ್ಟೇ ಅವರು ತಮ್ಮ ಮೊದಲ ಡೆಬ್ಯೂ ಮ್ಯಾಚನ್ನು ಶ್ರೀಲಂಕಾ ವಿರುದ್ಧ ಆಡಿದ್ರು. ಅಲ್ಲಿಂದ ಅವರು ತಿರುಗಿ ನೋಡಲೇ ಇಲ್ಲ. ವಿಶ್ವಕಪ್ನಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡಿದರು ಸಚಿನ್ ರವೀಂದ್ರ ಅವರು. ಇಂತಹ ಸಚಿನ್ ರವೀಂದ್ರ ಅವರನ್ನು ಆ್ಯಕ್ಚುಲಿ ಆರ್ ಸಿ ಬಿ ಬೈ ಮಾಡಲಿಲ್ಲ. ಈ ಒಂದು ಏನು ಅನಾಹುತ ಆರ್ ಸಿ ಬಿ ಅವರು ಮಾಡಿದ್ರು ಅದು ಸಿ ಎಸ್ ಕೆಗೆ ವರವಾಗಿ ಪರಿಣಮಿಸಿದೆ ಅಂತ ಅಂದ್ಕೊಳ್ತೀನಿ. ಈ ಬಾರಿಯ ಐ ಪಿ ಎಲ್ನಲ್ಲಿ ಸಿ ಎಸ್ ಕೆಗೆ ಸಚಿನ್ ರವೀಂದ್ರ ಅವರು ಒಂದು ದೊಡ್ಡ ಪ್ರಮಾಣದ ಕೊಡುಗೆಯನ್ನು ಕೊಡ್ತಾರೆ. ಒಂದು ವೇಳೆ ಈ ಬಾರಿಯ 6ನೇ ಕಪ್ಪನ್ನು ಗೆದ್ದರೆ ಸಿ ಎಸ್ ಕೆ, ಅದರಲ್ಲಿ ಸಚಿನ್ ರವೀಂದ್ರ ಅವರ ಕೊಡುಗೆ ಸಾಕಷ್ಟು ಇರುತ್ತೆ ಅಂತ ಬಹಳಷ್ಟು ಕ್ರಿಕೆಟ್ ಪಂಡಿತರು ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಸಚಿನ್ ರವೀಂದ್ರ ಅವರು ಒಂದು ಉತ್ತಮವಾದಂಥ ಆರಂಭವನ್ನು ಐ ಪಿ ಎಲ್ನಲ್ಲಿ ತೊಡಗಿದ್ದಾರೆ. ಸೊ ಇದು ಹೀಗೆ ಕಂಟಿನ್ಯೂ ಆಗುತ್ತಾ? ಸಿ ಎಸ್ ಕೆಗೆ ಸಚಿನ್ ರವೀಂದ್ರ ಅವರ ಒಂದು ಕೊಡುಗೆ ಅಪಾರ ಅಂತಲೇ ಹೇಳ್ಬೋದು. ರಿಯಲಿ ಅವರು ಇದೇ ರೀತಿಯ ಒಂದು ಪರ್ಫಾರ್ಮೆನ್ಸನ್ನು ಮುಂದುವರಿಸಿದ್ರೆ ಅದು ಸಿ ಎಸ್ ಕೆಗೆ ಅನುಕೂಲ ಆಗುತ್ತೆ. ಹಾಗೆ ಬೇರೆಯ ತಂಡಗಳ ಪಾಲಿಗೆ ಸಚಿನ್ ರವೀಂದ್ರ ಅವರು ಖಳನಾಯಕನಾಗೋದ್ರಲ್ಲಿ ಸಂಶಯವೇ ಇಲ್ಲ. ನೋಡೋಣ ಏನಾಗುತ್ತೆ ಅಂತ.